ಹಾಯ್ ಹಲೋ ಸ್ಟೂಡೆಂಟ್ಸ್ ವೆಲ್ಕಮ್ ಬ್ಯಾಕ್ ಟು ಲರ್ನಿಂಗ್ ಅಕಾಡೆಮಿ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ದಿವಸ ನಾನು ದ್ವಿತೀಯ ಪಿ ಯು ಸಿ ಫಿಸಿಕ್ಸ್ ಕ್ವಶನ್ ಪೇಪರ್ನ ಅನಲೈಸ್ ಮಾಡ್ತಾ ಇದ್ದೀನಿ. ಸೊ ಬನ್ನಿ ಮಕ್ಕಳು ನೋಡೋಣ ಪೇಪರ್ ಯಾವ ಥರ ಇತ್ತು, ಪೇಪರ್ ಈಸಿ ಇತ್ತಾ ಡಿಫಿಕಲ್ಟ್ ಇತ್ತಾ ಯಾವ ಥರ ಇತ್ತು ಅಂತ ನೋಡೋಣ. ಸೊ ಅಕಾರ್ಡಿಂಗ್ ಟು ಮೈ ನಾಲೆಡ್ಜ್ ಈ ಸತ ಫಿಸಿಕ್ಸ್ ಪೇಪರ್ ಸಿಕ್ಕಾಪಟ್ಟೆ ಈಸಿ ಇತ್ತು. ಸ್ವಲ್ಪ ನ್ಯೂಮರಿಕಲಲ್ಲಿ ಸ್ವಲ್ಪ ಟ್ವಿಸ್ಟ್ ಮಾಡಿ ಕೊಟ್ಟಿರೋದನ್ನು ಬಿಟ್ಟರೆ ಸೊ ಓವರಾಲ್ ಪೇಪರ್ ಸಿಕ್ಕಾಪಟ್ಟೆ ಈಸಿ ಇತ್ತು, ಸ್ಕೋರಿಂಗ್ ಪೇಪರು. ಸೊ ನೋಡೋಣ ಬನ್ನಿ. ಸೊ ಕ್ವಶನ್ ಟು ಕ್ವಶನ್ ನಾನು ಅನಲೈಸ್ ಮಾಡ್ತಾ ಹೋಗ್ತಿದ್ದೀನಿ. ಸೊ ಬೋತ್ ಎಮ್ ಸಿ ಕ್ಯೂಸ್ ಆ್ಯಂಡ್ ಆ್ಯಸ್ ವೆಲ್ ಆ್ಯಸ್ ಫಿಲ್ ಇನ್ ದಿ ಬ್ಲ್ಯಾಂಕ್ಸ್. ಸೊ ಮಕ್ಕಳು ಯಾರಾದರೂ ಹೊಸದಾಗಿ ನಾನು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ದಿ ಚಾನಲ್. ಆ್ಯಂಡ್ ಯಾರಾದರೂ ನಿಮ್ಮ ಫ್ರೆಂಡ್ಸ್ಗಳು ಬೇರೆ ನಗರದಲ್ಲಿ ಓದ್ತಾ ಇದ್ದರೆ ಸೊ ಅವ್ರಿಗೂ ಕೂಡ ವೀಡಿಯೋನ ಶೇರ್ ಮಾಡಿ, ಅವರು ನೋಡಲಿ. ಸೊ ಅವ್ರಿಗೂ ಕೂಡ ಮಾಹಿತಿ ಇನ್ಫಾರ್ಮೇಷನ್ ಪಾಸ್ ಆಗುತ್ತೆ. ಸೊ ಬನ್ನಿ ತಡ ಮಾಡಿದ್ರೆ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಲೆಟ್ಸ್ ಗೆಟ್ ಇನ್. ಸೊ ಪಾರ್ಟ್ ಎನಲ್ಲಿ ನಿಮಗೆ 15 ಎಮ್ ಸಿ ಕ್ಯೂಸ್ ಇರುತ್ತೆ ಮತ್ತು 5 ಫಿಲ್ ದಿ ಬ್ಲ್ಯಾಂಕ್ಸ್ ಇರುತ್ತೆ. ಸೊ ನಾವು ಐ ಆಮ್ ಗೋಯಿಂಗ್ ಟು ಡಿಸ್ಕಸ್ ಒನ್ ಬೈ ಒನ್ ಎಮ್ ಸಿ ಕ್ಯೂಸ್. ಸೊ ಮೊದಲನೇ ಕ್ವಶನ್ ಬಂದುಬಿಟ್ಟು, ಎ ಪಾಯಿಂಟ್ ಚಾರ್ಜ್ Q1 exert a force F on another point charge Q2 when a placed at a fixed distance. If another point charge Q3 is brought near Q2, the force on Q2 due to Q1 is option A increases, option B decreases, option C may increase or decrease, option D does not change. Here is the correct option is option D does not change. So just imagine there are two charges Q1 and Q2 and you are going to bring one more charges Q3 so close to Q2. Then what will be the charge on what will be the force on charge Q2 so due to the charge Q1. So here is the correct option is the force does not change. So force will be C equal for Q1, Q2 and as well as Q3. So that's the reason the correct option here is option D. Second question ಬಂದ್ಬಿಟ್ಟು ನಿಮಗೆ ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಫಾರ್ ಎನ್ ಐಸೋಲೇಟೆಡ್ ಪಾಯಿಂಟ್ ಚಾರ್ಜ್ ಆರ್ ಡ್ಯಾಶಿಂಗ್ ಶೇಪ್. ಸೊ ನಿಮಗೆಲ್ಲರೂ ಗೊತ್ತು ವಾಟ್ ಆರ್ ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್. ಈಕ್ವಿಪೊಟೆನ್ಷಿಯಲ್ ಸರ್ಫೇಸಸ್ ಆರ್ ದಿ ಸರ್ಫೇಸ್ ವೇರ್ ಪೊಟೆನ್ಷಿಯಲ್ ವಿಲ್ ಬಿ ಕಾನ್ಸ್ಟೆಂಟ್ ಅಟ್ ಆಲ್ ದಿ ಪಾಯಿಂಟ್ಸ್ ಆನ್ ದಟ್ ಸರ್ಫೇಸ್. ಸೊ ನಿಮಗೆ ಪಾಯಿಂಟ್ ಚಾರ್ಜ್ ಕನ್ಸಿಡರ್ ಮಾಡಿದ್ರೆ ದ ಈಕ್ವಿಪೊಟೆನ್ಷಿಯಲ್ಸ್ ಆರ್ spherical in shape. So the correct option here is option A. Next, ಮೂರನೇ ಕ್ವಶನ್ ಬಂದ್ಬಿಟ್ಟು ರೆಸಿಸ್ಟಿವಿಟಿ ಆಫ್ ಎ ಮೆಟಲ್ ವೈರ್ ಡಿಪೆಂಡ್ಸ್ ಆನ್ ಇಟ್ಸ್. ಸೊ ರೆಸಿಸ್ಟಿವಿಟಿ ಯಾವಾಗಲೂ ನಿಮಗೆ ಇಟ್ ಡಿಪೆಂಡ್ಸ್ ಅಪಾನ್ ದಿ ಮೆಟೀರಿಯಲ್. So what is resistivity? Resistivity it is completely depend upon the intrinsic property of a metal. So it is independent of area of cross section, length and volume. So the correct option here is option C, material. ಸೊ ನಾಲ್ಕನೇ ಕ್ವಶನ್ ಬಂದ್ಬಿಟ್ಟು ನಿಮಗೆ ದೇ ಲೀಸ್ಟೆಡ್ ಸಮ್ ಆಫ್ ದಿ ಫಾರ್ಮುಲಾಸ್ ಸೊ ರಿಲೇಟೆಡ್ ಟು ಮ್ಯಾಗ್ನೆಟಿಕ್ ಫೀಲ್ಡ್. ಸೊ ಇಯರ್ ದ ಸಿಂಬಲ್ ಬಿ ರೆಪ್ರೆಸೆಂಟ್ ಮ್ಯಾಗ್ನೆಟಿಕ್ ಫೀಲ್ಡ್. ಸೊ ನೀವು ಟ್ಯಾಲಿ ಮಾಡಬೇಕಾಗುತ್ತೆ, ಮ್ಯಾಚ್ ಮಾಡಬೇಕಾಗುತ್ತೆ. ಸೊ ಅಟ್ ಎ ಡಿಸ್ಟೆನ್ಸ್ ಆರ್ ಫ್ರಮ್ ಆ್ಯನ್ ಇನ್ಫಿನಿಟಿ ಲಾಂಗ್ ಸ್ಟ್ರೈಟ್ ವೈರ್ ಅಟ್ ದಿ ಸೆಂಟರ್ ಆಫ್ ಎ ಸರ್ಕ್ಯುಲರ್ ಕರೆಂಟ್ ಕ್ಯಾರಿಂಗ್ ಲೂಪ್ and at the center of a current carrying solenoid. For the first one, at a center R from an infinite long straight wire, here is the option is B is equal to mu naught I by 2R. And second, at the center of a circular current loop of radius R is B is equals to mu naught I by 2 pi R. And for third one, at the center of a current carrying solenoid is B is equal to mu naught I. So here the correct option is option D. Next, fifth question ಬಂದ್ಬಿಟ್ಟು ದ ನೆಟ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಥ್ರೂ ಎನಿ ಕ್ಲೋಸ್ ಸರ್ಫೇಸ್ ಈಸ್ ಝೀರೋ. ದಿಸ್ ನಿಮ್ಗೆಲ್ರಿಗೂ ಗೊತ್ತು, ದಿಸ್ ಒನ್ ಆಫ್ ದಿ ಮೋಸ್ಟ್ ಇಂಪಾರ್ಟೆಂಟ್. ಸೊ ಗೊತ್ತಿರೋಂಥ ಆನ್ಸರೇ ಇದು, ಗಾಸ್ ಲೈನ್ ಮ್ಯಾಗ್ನೆಟಿಸಮ್. ನೆಕ್ಸ್ಟ್ ಸಿಕ್ಸ್ತ್ ಕ್ವಶನಲ್ಲಿ ನಿಮಗೆ ಎರಡು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಸ್ಟೇಟ್ಮೆಂಟ್ 1 ಮತ್ತು ಸ್ಟೇಟ್ಮೆಂಟ್ 2. ಸೊ ಆಫ್ಟರ್ ರೀಡಿಂಗ್ ದಿ ಕ್ವಶನ್ ಯು ಮಸ್ಟ್ ಅಂಡರ್ಸ್ಟ್ಯಾಂಡ್ ಫಸ್ಟ್, ದೆನ್ ಸೊ ರಿಲೇಟೆಡ್ ಟು ದೋಸ್ ಟು ಸ್ಟೇಟ್ಮೆಂಟ್ ಯು ಹ್ಯಾವ್ ಟು ಚೂಸ್ ದಿ ಒನ್ ಕರೆಕ್ಟ್ ಆನ್ಸರ್. ಸ್ಟೇಟ್ಮೆಂಟ್ 1 ಏನು ಕೊಟ್ಟಿದ್ದಾರೆ, ಎ ಸಿ ಜನರೇಟರ್ ವರ್ಕ್ಸ್ ಆನ್ ದಿ ಪ್ರಿನ್ಸಿಪಲ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್. And the statement 2 is, in an AC generator, as the armature is rotated in a uniform magnetic field, the magnetic flux linked with the coil changes, which induces an EMF in the coil. So first question statement 1 ಎಲ್ರಿಗೂ ಗೊತ್ತು, ಅದು ಕರೆಕ್ಟು. ಸೊ ಎ ಜನರೇಟರ್ ವರ್ಕ್ಸ್ ಆನ್ ದಿ ಪ್ರಿನ್ಸಿಪಲ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್. So in an AC generator, of course, armature rotated in a uniform electric field, it produces an EMF. So here both the statement are correct. ನೆಕ್ಸ್ಟ್ ಸೆವೆಂತ್ ಕ್ವಶನ್ ಬಂದ್ಬಿಟ್ಟು ನಿಮಗೊಂದು ಗ್ರಾಫ್ ಕೊಟ್ಟಿದ್ದಾರೆ. ಸೊ ಆ ಗ್ರಾಫ್ನ ಅನಲೈಸ್ ಮಾಡಿ ನೀವೇನು ಮಾಡಬೇಕು, ಸೊ ಯು ಹ್ಯಾವ್ ಟು ಪಿಕ್ ದಿ
correct answer. The variation of voltage and current through an AC circuit with time is as shown in the figure. So along with the AC circuit, the circuit, so ಏನಾಗುತ್ತೆ ಆಪ್ಷನ್ ಎ ಬಂದ್ಬಿಟ್ಟು ಆಸ್ ಎ ಸೀರೀಸ್ ಕಾಂಬಿನೇಷನ್ ಆಫ್ ರೆಸಿಸ್ಟೆನ್ಸ್ ಆ್ಯಂಡ್ ಕೆಪಾಸಿಟೆನ್ಸ್, ಬಿ ಆಪ್ಷನ್ ಆಸ್ ಓನ್ಲಿ ಇಂಡಕ್ಟೆನ್ಸ್, ಸಿ ಆಪ್ಷನ್ ಆಸ್ ಓನ್ಲಿ ಕೆಪಾಸಿಟೆನ್ಸ್, ಆ್ಯಂಡ್ ಡಿ ಆಪ್ಷನ್ ಈಸ್ may have only resistance or may have a suitable series combination of inductance, capacitance and resistance. Here the correct option is option D, may have only resistance or may have a suitable series combination of inductance, capacitance and resistance. And ಎಂಟನೇ ಕ್ವಶನ್ ಬಂದ್ಬಿಟ್ಟು ನಿಮಗೆ ಟ್ರಾನ್ಸ್ಫಾರ್ಮರ್ ಕೋರ್ಸ್ ಆರ್ ಯೂಶುವಲಿ ಲ್ಯಾಮಿನೇಟೆಡ್. ದಿಸ್ ಈಸ್ ಟು ರಿಡ್ಯೂಸ್ ಎನರ್ಜಿ ಲಾಸ್ ಡ್ಯೂ ಟು option A flux leakage, option B winding resistance, option C eddy currents, and after D hysteresis. So here the correct option is eddy current. So eddy current majorly how it is going to be generated. So this is due to the ನೀವು ಪ್ರಾಪರಾಗಿ ಟ್ರಾನ್ಸ್ಫಾರ್ಮರ್ ಕೋರ್ನ ಕರೆಕ್ಟಾಗಿ ಲ್ಯಾಮಿನೇಟೆಡ್ ಮಾಡಲಿಲ್ಲ ಅಂತ ಹೇಳಿದ್ರೆ ದೇರ್ ವಿಲ್ ಬಿ ಎನರ್ಜಿ ಲಾಸ್ ಇನ್ ದಿ ಟ್ರಾನ್ಸ್ಫಾರ್ಮರ್. ಅದನ್ನು ನಾವು ಎಂತ ಕರಿತೀವಿ, ಎಡ್ಡಿ ಕರೆಂಟ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ಕ್ವಶನ್ ನಂಬರ್ 9 ಬಂದುಬಿಟ್ಟು ಆಂಪಿಯರ್ ಮ್ಯಾಕ್ಸ್ವೆಲ್ ಲಾ ಈಸ್ ರಿಟನ್ ಆ್ಯಸ್. ಇದು ಕೂಡ ಒನ್ ಆಫ್ ದಿ ಇಂಪಾರ್ಟೆಂಟ್ ಕ್ವಶನ್ನು ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸಲ್ಲಿ. ಸೊ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಈಸ್ ಎ ವೆರಿ ಸ್ಮಾಲ್ ಲೆಸನ್. ಅದರಲ್ಲಿ ನಿಮ್ಗೆ ಎರಡೇ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಕೇಳೋದವರು. ಒಂದು ಆಂಪಿಯರ್ ಮ್ಯಾಕ್ಸ್ವೆಲ್ ಲಾ ಕೇಳ್ತಾರೆ, ಇಲ್ಲಾಂದರೆ ಡಿಸ್ಪ್ಲೇಸ್ಮೆಂಟ್ ಕರೆಂಟ್ ಕೇಳ್ತಾರೆ. ಇದರಲ್ಲಿ ಆಂಪಿಯರ್ ಮ್ಯಾಕ್ಸ್ವೆಲ್ ಲಾ ಕೇಳಿದ್ದಾರೆ. ಸೊ ಹಿಯರ್ ದ ಕರೆಕ್ಟ್ ಆಪ್ಷನ್ ಈಸ್ ಆಪ್ಷನ್ ಎ. ಸೊ ಇಂಟಿಗ್ರೇಷನ್ ಆಫ್ ವೆಕ್ಟರ್ ಬಿ ಡಾಟ್ ವೆಕ್ಟರ್ ಡಿ ಎಲ್ ಈಕ್ವಲ್ಸ್ ಟು mu naught I plus mu naught epsilon naught d psi e by dt. ನೆಕ್ಸ್ಟ್ 10ನೇ ಕ್ವಶನ್ ಬಂದ್ಬಿಟ್ಟು ಫೈನಲ್ ಇಮೇಜ್ ಆಫ್ ಎ ರಿಯಲ್ ಆಬ್ಜೆಕ್ಟ್ ಫಾರ್ಮ್ ಬೈ ಎ ಕಾಂಪೌಂಡ್ ಮೈಕ್ರೋಸ್ಕೋಪ್ ಈಸ್ ಡ್ಯಾಶ್ ವಿತ್ ರೆಸ್ಪೆಕ್ಟ್ ಟು ದಿ ಆಬ್ಜೆಕ್ಟ್. ಸೊ ದ ಫೈನಲ್ ಇಮೇಜ್ ಇನ್ ಮೈ ಕಾಂಪೌಂಡ್ ಮೈಕ್ರೋಸ್ಕೋಪ್ ಈಸ್ ಆಲ್ವೇಸ್ ವರ್ಚುವಲ್, ಇನ್ವರ್ಟೆಡ್ ಆ್ಯಂಡ್ ಮ್ಯಾಗ್ನಿಫೈಡ್. ಹಿಯರ್ ದ ಕರೆಕ್ಟ್ ಆಪ್ಷನ್ ಈಸ್ ಆಪ್ಷನ್ ಡಿ. ನೆಕ್ಸ್ಟ್ 11th ಕ್ವಶನ್ನು, which one of the following statement is wrong about interference of light? ಸೊ ಇಂಟರ್ಫರೆನ್ಸ್ ರಿಲೇಟೆಡ್ ಯಾವುದೋ ಒಂದು ಕೆಳಗಡೆ ಕೊಟ್ಟಿರುವ ಸ್ಟೇಟ್ಮೆಂಟು ರಾಂಗ್ ಆಗಿದೆ ಅಂತ ಸೆಲೆಕ್ಟ್ ಮಾಡಿ ಅಂತ ಹೇಳ್ತಿದ್ದಾರೆ. ಮಕ್ಕಳ ನಿಮಗೆಲ್ಲ ಗೊತ್ತು ವಾಟ್ ಈಸ್ ಇಂಟರ್ಫರೆನ್ಸ್ ಆಫ್ ಲೈಟ್. ಸೊ ವಾಟ್ ಈಸ್ ಇಂಟರ್ಫರೆನ್ಸ್ ಆಫ್ ಲೈಟ್? ಸೊ ಇಂಟರ್ಫರೆನ್ಸ್ ಆಫ್ ಲೈಟ್ ಈಸ್ ದಿ ಸೂಪರ್ ಪೊಸಿಷನ್ ಆಫ್ 2 or more light waves. Yes or no? There is a change in intensity due to the superposition of 2 or more light waves. So option A ಬಂದು light waves of same wavelength coming from 2 independent sources can be coherent and can produce interference. Yes, is correct. Second one, when the path difference between 2 interfering waves is n lambda, this is called, this also correct. When the phase difference between the interfering waves is 2n plus 1 pi, this also correct. Option D ಬಂದ್ಬಿಟ್ಟು in Young's deposit experiment dark and bright fringes are equally spaced. It is completely wrong. ಸೊ ನೀವು ಸೆಂಟ್ರಲ್ ಇಂದ ಹೋಗ್ತಾ ಏನಾಗುತ್ತೆ, ಸೊ ದ ಸ್ಪೇಸು ಕಡಿಮೆ ಆಗ್ತಾ ಹೋಗುತ್ತೆ. ಅರ್ಥ ಆಯ್ತಾ? ಸೊ ದಟ್ಸ್ ದ ವೇ ಆಪ್ಷನ್ ಡಿ ಈಸ್ ಕರೆಕ್ಟ್ ಆನ್ಸರ್. ದ ಡಾರ್ಕ್ ಆ್ಯಂಡ್ ಬ್ರೈಟ್ ಫ್ರಿಂಜಸ್ ಆರ್ ಈಕ್ವಲಿ ಸ್ಪೇಸ್ ಆಗಿರಲ್ಲ. ಫ್ರಮ್ ದಿ ಸೆಂಟರ್ ಇಫ್ ಯು ಗೋ ಇದರ್ ಟಾಪ್ ಆರ್ ಬಾಟಮ್, ದ ಸ್ಪೇಸ್ ಆರ್ not equal. Next, a ball is dropped from a certain height and it falls freely under gravity. During the fall, the de Broglie wavelength associated with it. So option A ಬಂದ್ಬಿಟ್ಟು keeps increasing, option B keeps decreasing, option C 0, option D may increase or decrease. ಸೊ ಇದಕ್ಕೊಂದು ಕರೆಕ್ಟ್ ಆಪ್ಷನ್ ಬಂದ್ಬಿಟ್ಟು ಕೀಪ್ಸ್ ಡಿಕ್ರೀಸಿಂಗ್. ಸೊ ನಿಮ್ಗೆ ಗೊತ್ತು, ನೀವು ಯಾವುದೇ ಒಂದು ಆಬ್ಜೆಕ್ಟ್ನ ಮೇಲ್ಗಡೆ ಎಸಿದ್ರೆ ಅದು ಕೆಳಗಡೆ ಬೀಳುತ್ತೆ. ದಟ್ ಈಸ್ ಬಿಕಾಸ್ ಆಫ್ ಆಕ್ಸಿಲೇಷನ್ ಡ್ಯೂ ಟು ಗ್ರಾವಿಟಿ. ಸೊ ಕೆಳಗಡೆ ಬೀಳಬೇಕಾದ್ರೆ ಅದು ವೆಲಾಸಿಟಿ ಯಾವಾಗಲೂ ಏನಾಗಿರುತ್ತೆ, ಇಟ್ ಕೀಪ್ಸ್ ಇನ್ಕ್ರೀಸಸ್. ಸೊ ವೆನ್ ಫ್ರೀಲಿಂಗ್ ಫಾಲಿಂಗ್ ಬಾಡಿ ವೈಲ್ ಫಾಲಿಂಗ್ ಇಟ್ಸ್ ವೆಲಾಸಿಟಿ ಕೀಪ್ಸ್ ಇನ್ಕ್ರೀಸಸ್. ಸೊ ನಮಗೆ ಡಿ ಬ್ರಾಗ್ಲಿ ವೇವ್ಲೆಂತ್ ಫಾರ್ಮುಲಾ ಗೊತ್ತು. ವಾಟ್ ದ ಫಾರ್ಮುಲಾ ಫಾರ್ ಡಿ ಬ್ರಾಗ್ಲಿ ವೇವ್ಲೆಂತ್ ವಿಚ್ ರಿಲೇಟೆಡ್ ಟು ಮೊಮೆಂಟಮ್? ಲ್ಯಾಂಬ್ಡಾ ಈಸ್ ಈಕ್ವಲ್ ಟು h by p. Lambda is equals to h by p, where p is known as momentum. So p can also be written as m into v. So overall you can write expression as lambda is equal to h by mv. So v is in denominator and lambda is on the top. So they are inversely proportional. Inversely proportional ಅಂದರೆ ಒಂದು ಜಾಸ್ತಿ ಆದರೆ ಒಂದು ಕಡಿಮೆ ಆಗುತ್ತೆ. So that is the reason. So the here de Broglie wavelength keeps decreases. Question number 13. In Rutherford alpha ray scattering experiment, alpha particles of specific energy are projected towards a thin gold foil. If the impact parameter, the alpha particle is 0, the angle of scattering is
Option A, theta equals to 0 degree. Option B, theta equals to 90 degree. Option C, theta is equals to 180 degree. And the option D, theta is equals to 45 degree. So here the option C, theta is equals to 180 degree. ಸೊ ಯಾವುದೋ ಒಂದು ಆಲ್ಫಾ ಪಾರ್ಟಿಕಲ್ಲು ಸ್ಟ್ರೈಟ್ ಲೈನಿಂದ ಬಂದು ನ್ಯೂಕ್ಲಿಯಸ್ಗೆ ಕೊಲೈಡ್ ಆದರೆ ಮೀನ್ಸ್ ಸ್ಟ್ರೈಟ್ ಲೈನ್ ಇನ್ ದ ಸೆನ್ಸ್ ಥೀಟಾ ಇಸ್ ಈಕ್ವಲ್ ಟು 180 ಡಿಗ್ರಿ. ಅಟ್ ದಟ್ ಇಂಪ್ಯಾಕ್ಟ್ ಪ್ಯಾರಾಮೀಟರ್ ಏನಾಗಿರುತ್ತೆ, 0 ಆಗಿರುತ್ತೆ. 14th ಕ್ವಶನ್ ಬಂದ್ಬಿಟ್ಟು ನೋಡಿ ಮಕ್ಕಳ, ಬೈಂಡಿಂಗ್ ಎನರ್ಜಿ ಪರ್ ನ್ಯೂಕ್ಲಿಯನ್ ಆಫ್ ಎ ನ್ಯೂಕ್ಲಿಯಸ್ ಈಸ್ ಮೆಜರ್ ಆಫ್ ಇಟ್ಸ್ ಸ್ಟೆಬಿಲಿಟಿ. So binding energy per nucleon is always measures the stability. More the binding energy per nucleon, more will be its stability. It's directly proportional. Next, last question ಬಂದ್ಬಿಟ್ಟು 15th one. The energy gap for silicon is. So energy gap silicon, you know, this is from the last lesson, semiconductor. So energy gap ನಿಮಗೆ ಕಂಡಕ್ಟರ್, ಸೆಮಿಕಂಡಕ್ಟರ್ ಮತ್ತು ಇನ್ಸುಲೇಟರ್ ಗೊತ್ತು. ಸೊ ಎನರ್ಜಿ ಗ್ಯಾಪ್ ಇನ್ ಕಂಡಕ್ಟರ್ ಈಸ್ 0. Energy gap in semiconductor is lesser than 3, whereas the energy gap in insulator is greater than 3. So you can easily remove option D, option 3 na ನೀವು ಈಸಿಯಾಗಿ ರಿಮೂವ್ ಮಾಡ್ಬೋದು. ಸೊ ಹಿಯರ್ 0.72 ಎಲೆಕ್ಟ್ರಾನ್ ವೋಲ್ಟಿಗೆ ಬರುತ್ತಲ್ಲ, ಅದು 0.72 ಎಲೆಕ್ಟ್ರಾನ್ ವೋಲ್ಟ್ ಬಂದ್ಬಿಟ್ಟು ಎನರ್ಜಿ ಗ್ಯಾಪ್ ಫಾರ್ ಜರ್ಮೇನಿಯಮ್, ವೆರಾಸ್ 1.1 ಎಲೆಕ್ಟ್ರಾನ್ ವೋಲ್ಟ್ ಇದೆಯಲ್ಲ, ದಟ್ ಈಸ್ ದ ಎನರ್ಜಿ ಗ್ಯಾಪ್ ಫಾರ್ ಸಿಲಿಕಾನ್. ಸೊ ಹಿಯರ್ ಇಸ್ ದ ಕರೆಕ್ಟ್ ಆಪ್ಷನ್ ಈಸ್ ಆನ್ಸರ್ ಬಿ. ಸೊ ಮಕ್ಕಳೇ, ಇವಾಗ ಫಸ್ಟ್ ಪಾರ್ಟ್ ಆಲ್ 15 ಕ್ವಶನ್ ನಾನು ಕಂಪ್ಲೀಟಾಗಿ ಡಿಸ್ಕಷನ್ ಮಾಡಿದ್ದೀನಿ. ಸೊ ನಿಮ್ಗೆ ಗೊತ್ತಿರುತ್ತೆ ಇವಾಗ ನಿಮ್ಗೆ ಎಷ್ಟೆಷ್ಟು ಮಾರ್ಕ್ಸ್ ಬರ್ಬೋದು, ಯಾವ ಥರ ಆನ್ಸರ್ ಮಾಡಿದ್ದೀರಾ ಅಂತ. ಸೊ ನೋಡೋಣ, ನೆಕ್ಸ್ಟ್ ಒಂದು 5 fill in the blanks ಇರುತ್ತಲ್ಲ, ಅದು ನೋಡೋಣ ಬನ್ನಿ. ಸೊ ಫಸ್ಟ್ 16th ಕ್ವಶನ್ ಬಂದ್ಬಿಟ್ಟು fill in the blanks. An electric dipole placed in a uniform electric field experiences a net torque. ಸೊ ಯಾವುದೋ ಒಂದು ಎಲೆಕ್ಟ್ರಿಕ್ ಡೈಪೋಲ್, ವಾಟ್ ಈಸ್ ಎಲೆಕ್ಟ್ರಿಕ್ ಡೈಪೋಲ್? 2 ಈಕ್ವಲ್ ಆ್ಯಂಡ್ ಆಪೋಸಿಟ್ ಚಾರ್ಜಸ್ ಸಪ್ರೇಟೆಡ್ ಬೈ ಎ ಸ್ಮಾಲ್ ಡಿಸ್ಟೆನ್ಸ್. ಆ ಎಲೆಕ್ಟ್ರಿಕ್ ಡೈಪೋಲ್ನ ನೀವು ಇಲ್ಲಿ ತೊಗೊಂಡೋಗಿ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಇಕ್ಕರೆ ಅಫ್ಕೋರ್ಸ್ ಇಟ್ ಎಕ್ಸ್ಪೀರಿಯನ್ಸಸ್ ಎ ಟಾರ್ಕ್. ಅದನ್ನು ನೀವು ಟೌ ಅಂತ ರೆಪ್ರೆಸೆಂಟ್ ಮಾಡ್ತೀವಿ. ನೆಕ್ಸ್ಟ್ 17th ಕ್ವಶನ್ ಬಂದ್ಬಿಟ್ಟು ವಾಟರ್ ಈಸ್ ಎನ್ ಎಕ್ಸಾಂಪಲ್ ಫಾರ್ ಡ್ಯಾಶ್ ಮೆಟೀರಿಯಲ್. ಸೊ ವಾಟರ್ ಬಂದು ನಿಮಗೆ ಅದು ಡಯಾಮ್ಯಾಗ್ನೆಟಿಕ್ ಮೆಟೀರಿಯಲ್. ವಾಟ್ ಆರ್ ಡಯಾಮ್ಯಾಗ್ನೆಟಿಕ್ ಮೆಟೀರಿಯಲ್? ಸೊ ಡಯಾಮ್ಯಾಗ್ನೆಟಿಕ್ ಮೆಟೀರಿಯಲ್ಸ್ ಆರ್ ಮೆಟೀರಿಯಲ್ಸ್ ವಿಚ್ ಆರ್ ಸ್ಟ್ರಾಂಗ್ಲಿ ರಿಪೆಲ್ಡ್ ಬೈ ದಿ ಮ್ಯಾಗ್ನೆಟಿಕ್ ಫೀಲ್ಡ್. ಸೊ ಅದಕ್ಕೆ ಬೆಟರ್ ಎಕ್ಸಾಂಪಲ್ಲು ವಾಟರ್. Next, 18th question. When a dash rod is inserted into a coil, its self-inductance increases. So self-inductance increase ಆಗಬೇಕಂದ್ರೆ of course you should use ferromagnetic type of rod. Ferromagnetic ಅಂದರೆ ನಿಮಗೆ ಎಕ್ಸಾಂಪಲ್ಲು ನಿಕ್ಕಲ್ ಆದರೂ ತಗೋಬೋದು, ಐರನ್ ಆದರೂ ತಗೋಬೋದು. ಸೊ ಐರನ್, ನಿಕ್ಕಲ್. ನೆಕ್ಸ್ಟ್ 19th ಕ್ವಶನ್ ಬಂದ್ಬಿಟ್ಟು ಪೋಲರೈಸೇಷನ್ ಆಫ್ ಲೈಟ್ ಶೋಸ್ ದಟ್ ಲೈಟ್ ಈಸ್ ಎ ಡ್ಯಾಶ್ ವೇವ್. ಸೊ ಲೈಟ್ ಈಸ್ according to polarization concept, so light is a transverse waves. So first of all ನಿಮಗೆ ಆ ಪೋಲರೈಸೇಷನ್ ಕಾನ್ಸೆಪ್ಟ್ ಬಂದಿದ್ದೇ ಸೊ ಲೈಟು ಟ್ರಾನ್ಸ್ವರ್ಸ್ನೆಸ್ ಇದೆ ಅಂತ ಎಕ್ಸ್ಪ್ಲೇನ್ ಮಾಡೋದಕ್ಕೆ. ಸೊ ದಟ್ಸ್ ದ ರೀಸನ್. ಸೊ ಪೋಲರೈಸೇಷನ್ ಆಫ್ ಲೈಟ್ ವೇವ್ಸ್ ಶೋಸ್ ದಟ್ ಲೈಟ್ ಈಸ್ ಎ ಟ್ರಾನ್ಸ್ವರ್ಸ್ ವೇವ್ಸ್. ಆ್ಯಂಡ್ ಲಾಸ್ಟ್ 20th ಕ್ವಶನ್, photoelectric effect is an dash effect. So one of the first point in photoelectric effect. So photoelectric effect is an instantaneous effect. Instantaneous ಅಂದರೆ as soon as you incident a ray of suitable frequency, the electrons starts to eject from the metal surface. ಇದು ಮಕ್ಕಳ ಕಂಪ್ಲೀಟಾಗಿ ವೀಡಿಯೋಸ್ನ ವಾಟ್ MCQs ಮತ್ತು ಫಿಲ್ ಇನ್ ದ ಬ್ಲಾಂಕ್ಸ್ ಅನಲೈಸ್ ಮಾಡಿದ್ದೀನಿ. ಸೊ ನೋಡೋಣ, ಮುಂದಿನ ವೀಡಿಯೋದಲ್ಲಿ ನಾನು ಮ್ಯಾಥ್ಸ್ನ ಕೂಡ ಅನಲೈಸ್ ಮಾಡ್ತೀನಿ. ಸೊ ಮ್ಯಾಥ್ಸ್ ಯಾವ ಥರ ಮಾಡಿದ್ದೀರಾ ನಿಮಗೆ ಗೊತ್ತಾಗುತ್ತೆ. ಸೊ ಅಲ್ಲಿವರೆಗೂ ಈ ವಿಡಿಯೋನ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.